ನೋಡಿ, ಇದು ಅಸ್ತ್ರ ಒಲೆಗೆ ಯೂಸ್ ಮಾಡೋಂಥ ಸ್ಟೈನ್ಲೆಸ್ ಸ್ಟೀಲ್ ಬಾಯ್ಲರು. ಅಸ್ತ್ರ ಒಲೆಗೋಸ್ಕರ ನಾವು ಕಸ್ಟಮ್ ಡಿಸೈನ್ ಮಾಡಿರ್ತೀವಿ. ನೋಡಿ, ಈ ಟೈಪಲ್ಲಿ ಇರುತ್ತೆ. ಇದನ್ನು ಈ ರೀತಿ ಓಪನ್ ಮಾಡಿ, ಇದು ಒಳಗಡೆ ಒಂದು ಕ್ಯಾಸ್ಟ್ ಐರನ್ ಗ್ರಿಲ್ ಬರುತ್ತೆ. ಈ ರೀತಿ ಕ್ರಾಸ್ ಮಾಡಿ ಒಳಗಿಡಬೇಕು. ನೋಡಿ, ಈ ರೀತಿ ಕ್ರಾಸ್ ಮಾಡಿ ಒಳಗಿಡಬೇಕು. ಇದರಲ್ಲೆಲ್ಲ ಕಂಪ್ಲೀಟಾಗಿ ವಾಟರ್ ಕವರ್ ಆಗಿರುತ್ತೆ. ಈ ಪಾರ್ಟಲ್ಲಿ ವಾಟರ್ ಕವರ್ ಆಗಿರುತ್ತೆ. ಈ ವಾಟರ್ ಕವರ್ ಆಗಿರೋದ್ರಿಂದ ನಿಮಗೆ ಇದು ಯಾವುದು ಸುಟ್ಟೋಗೋಂಥದ್ದು, ಹಾಳಾಗೋವಂಥದ್ದು ಯಾವುದು ವಸ್ತು ಇರಲ್ಲ. ನೋಡಿ, ಅದಾದಮೇಲೆ ಈ ರೀತಿ ಡೋರ್ನ ಕ್ಲೋಸ್ ಮಾಡಬೇಕು. ಈ ರೀತಿ ಡೋರ್ನ ಕ್ಲೋಸ್ ಮಾಡಿ, ಈ ಕಡೆ ಆಪೋಸಿಟಿಂದ ಈ ಅಸ್ತ್ರ ಒಲೆ ಬಿಟ್ಟು ಆಪೋಸಿಟಲ್ಲಿ ನೀವು ಬೆಂಕಿ ಹಾಕೋದಾದರೆ ಈ ಡೋರ್ನ ಕ್ಲೋಸ್ ಮಾಡಿ, ಈ ಚಿಕ್ಕ ಡೋರ್ನ ಆಪ್ರೇಟ್ ಮಾಡಬೇಕು. ಏನಕ್ಕೋಸ್ಕರ ಅಂದರೆ ಇದು ಏರ್ ಕಂಟ್ರೋಲಿಂಗ್ ಸಿಸ್ಟಮ್. ನಿಮ್ಗೆ ಯಾವ ರೀತಿ ನಿಮಗೆ ಈ ಗ್ಯಾಸಲ್ಲಿ ಬ್ಲೋವರಾಗಿ ಏನು ಇದು ಗ್ಯಾಸ್ನ ಆಪ್ರೇಟ್ ಮಾಡ್ತೀರಾ, ಅದೇ ರೀತಿ ಗ್ಯಾಸ್ ಜಾಸ್ತಿ ಕಮ್ಮಿ ಹೇಗೆ ಮಾಡ್ತೀರಾ, ಅದೇ ರೀತಿ ಇದನ್ನ ಆಪ್ರೇಟ್ ಮಾಡೋವಂಥದ್ದು. ಜಾಸ್ತಿ ಬೇಕಂದ್ರೆ ಜಾಸ್ತಿ ಓಪನ್ ಮಾಡ್ಬೋದು, ಕಮ್ಮಿ ಬೇಕಂದರೆ ಕಮ್ಮಿ ಓಪನ್ ಮಾಡ್ಬೋದು. ಇದು ನಿಮಗೆ ಪೋರ್ಟೇಬಲ್ ಇರೋಲ್ಲ, ಒಂದು ಕಡೆ ಫಿಕ್ಸ್ಡ್ ಆಗಿರೋದು. ಒಳಗಡೆ ನೀವೇನು ಒಲೆ ಕಟ್ತೀರಾ, ಒಲೆ ಕಟ್ಟಿದ್ದಕ್ಕೆ ಆಪೋಸಿಟಲ್ಲಿ ಇದನ್ನು ಇಟ್ಟು ಸಪ್ರೇಟಾಗಿ ಇದನ್ನು ಆಪ್ರೇಟ್ ಮಾಡೋವಂಥದ್ದು. ಯಾವಾಗ ನೀವು ಅಡುಗೆ ಮಾಡೋದಿಲ್ಲ, ಇವತ್ತು ಅಡುಗೆ ಮಾಡೋ ಕೆಲಸ ಮುಗಿದಿದೆ, ಖಾಲಿ ಬಾಯ್ಲರ್ ಬಿಸಿ ನೀರಿಗೋಸ್ಕರ ಬೆಂಕಿ ಹಾಕಬೇಕು ಅನ್ನೋದಕ್ಕೆ ಇದನ್ನು ಓಪನ್ ಮಾಡಿಕೊಂಡು ಸೌದೆ ಹಾಕಿ ಇದನ್ನು ಕ್ಲೋಸ್ ಮಾಡಿ ಇದನ್ನು ಇಷ್ಟು ಓಪನ್ ಮಾಡಿದ್ರೆ ಆಯಿತು. ನಿಮಗೆ ಆಟೋಮೆಟಿಕ್ಕಾಗಿ ಏರ್ ಒಳಗಡೆ ಪಾಸ್ ಆಗುತ್ತೆ, ಕ್ಲೀನಾಗಿ ಹೊಗೆಯಲ್ಲಿ ಹೊರಗಡೆ ಬರೋದಿಲ್ಲ, ನೀರು ಚೆನ್ನಾಗಿ ಬಿಸಿ ಆಗುತ್ತೆ. ಇದು ನಿಮಗೆ ಹೊಗೆ ಪಾರ್ಟು. ಈ ಹೊಗೆ ಪಾರ್ಟಲ್ಲಿ ನೀವು 4 ಇಂಚು ಹೊಗೆ ಪೈಪ್ ನೆಡ್ಬೋದು, 8 ಅಡಿ 10 ಅಡಿ 6 ಅಡಿ ಹೆಂಗೆ ಬೇಕಾದ್ರೂ ಇಟ್ಕೋಬೋದು. ಇದೊಂದು ಇನ್ಲೆಟ್ ಕನೆಕ್ಷನ್ ಇರುತ್ತೆ. ಬಾಯ್ಲಿಂದ ಡೈರೆಕ್ಟಾಗಿ ಬರುವಂಥ ನೀರಿಗೆ ಒಂದು ಇನ್ಲೆಟ್ ಕನೆಕ್ಷನ್ನು, ಒಂದು ಔಟ್ಲೆಟ್. ಇದಕ್ಕೊಂದು ಸಿಂಟೆಕ್ಸ್ಗಿಂತ 2 ಅಡಿ ಹೈಟು ಏರ್ ಪೈಪ್ ಕೊಟ್ಟು ಇದಕ್ಕೊಂದು ಔಟ್ಲೆಟ್ ಕನೆಕ್ಷನ್ನ ಮಾಡಿದ್ರಾಯಿತು. ಬಾತ್ರೂಮಿಗೊಂದು ಟ್ಯಾಪ್ ಕನೆಕ್ಷನ್ ಮಾಡಿದ್ರಾಯಿತು. ಮತ್ತು ನೋಡಿ, ಇದು ಕ್ಲೀನಿಂಗ್ ಡ್ರೈನೇಜ್. ಈ ಡ್ರೈನೇಜಲ್ಲಿ ಒಂದು ಗೇಟ್ ವಾಲ್ನ ಯೂಸ್ ಮಾಡ್ಕೊಂಡ್ರೆ 2 ತಿಂಗಳು 3 ತಿಂಗಳಿಗೆ ಒಂದು ಸಲ ನೀವೇನಾದರೂ ಕಸ ಏನಾದರೂ ಇದ್ದರೆ, ಕಸ ಇರೋದಿಲ್ಲ ಒಳಗಡೆ ಏನು ಮಣ್ಣು ಅಥವಾ ಏನಾದರೂ ಕೆಸರು ನೀರು ಅಂಟಿ ಕೂತಿದ್ರೆ ಅದು ಜಸ್ಟ್ ನಿಮಗೆ ಓಪನ್ ಮಾಡಿದ ಕೂಡಲೇ ಕ್ಲೀನಾಗಿ ವಾಟರ್ ಸರ್ಕ್ಯುಲೇಟ್ ಆಗಿ ಔಟ್ಸೈಡ್ ಬರುತ್ತೆ. ನೋಡಿ, ಈ ರೀತಿ ಡಿಸೈನ್ನ ನಾವು ಅಸ್ತ್ರ ಒಲೆಗೋಸ್ಕರ ಈ ಡಿಸೈನ್ನ ಮಾಡ್ತೀವಿ. ನೋಡಿ, ಇರುತ್ತೆ. ಇದರಲ್ಲಿ ಯಾವುದು ಸುಟ್ಟೋಗೋಂಥದ್ದು ವಸ್ತು ಯಾವುದೂ ಇರೋದಿಲ್ಲ. ಬಾಯ್ಲರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ಲ ಥರದಲ್ಲಿ ನಿಮಗೆ ಸೌದೆ ಎಕಾನಮಿ ಆಗುತ್ತೆ. ನೋಡಿ, ಈ ರೀತಿ ಬಾಯ್ಲರ್. ಇದು ನಾರ್ಮಲ್ ಬಾಯ್ಲರ್. ಇದು ಎಲ್ಲಿ ಬೇಕಾದ್ರೆ ಅಲ್ಲಿ 1 ಅಡಿ ಹೈಟ್ ಕಟ್ಟೆ ಮಾಡಿ ಇಟ್ಕೋಬೋದು. ಇಟ್ಕೊಂಡು ಸೇಮ್ ಸಿಸ್ಟಮ್ ಇರುತ್ತೆ. ಅದು ಕೆಳಗಡೆ ಲೆಗ್ ಇರಲ್ಲ, ಡೋರ್ ಸಿಸ್ಟಮ್ ಚೇಂಜ್ ಇರುತ್ತೆ. ನೋಡಿ, ಈ ಮೇಲ್ಗಡೆ ಪೀಸ್ ಮೇಲ್ಗಡೆ ಕ್ಯಾಸ್ಟ್ ಐರನ್ ಗ್ರಿಲ್ ಬರುತ್ತೆ. ಇದರಲ್ಲೆಲ್ಲ ಕಂಪ್ಲೀಟಾಗಿ ವಾಟರ್ ಕವರ್ ಆಗಿರ್ತದೆ. ಈ ಡೋರ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದರೆ ಹುಕ್ನ ಲಾಕ್ ಮಾಡಬೇಕು. ಹೀಗೆ ಹುಕ್ನ ಲಾಕ್ ಮಾಡಿ ಈ ಚಿಕ್ಕ ಡೋರಲ್ಲಿ ಆಪ್ರೇಟ್ ಮಾಡೋಂಥದ್ದು ಏರ್ ಆಪ್ರೇಟ್. ನಿಮಗೆ ಕಂಪ್ಲೀಟು ಕ್ಲೋಸ್ ಮಾಡಿಬಿಟ್ರೆ ಗಾಳಿ ಕೆಟ್ಟೋಗುತ್ತೆ, ಬೆಂಕಿ ಉರಿಯೋದು ಕಮ್ಮಿ ಆಗುತ್ತೆ. ಈ ರೀತಿ ಓಪನ್ ಮಾಡಿಬಿಟ್ರೆ ಫಾಸ್ಟಾಗಿ ನಿಮಗೆ ನೀರು ಬಿಸಿ ಆಗುತ್ತೆ. 10 ನಿಮಿಷ ನೀರು ಬಿಸಿ ಆಗುತ್ತೆ. ಇದು ಕಂಪ್ಲೀಟ್ ಇನ್ಸುಲೇಟೆಡ್ ಬಾಯ್ಲರು. ಅದೇ ರೀತಿ ಇದನ್ನು ಸ್ವಂತ ಅಸ್ತ್ರೊಳಗೆ ಯೂಸ್ ಮಾಡುವಂಥ 2 in 1 ಬಾಯ್ಲರ್ಸ್ ಅಂತ ಕಂಪ್ಲೀಟ್ ಇನ್ಸುಲೇಟೆಡ್ ಆಗಿರುತ್ತೆ. 10 ಅವರ್ಸ್ ಇದರಲ್ಲಿ ಟೆಂಪ್ರೇಚರ್ ನಿಮಗೆ ನಿಲ್ಲುತ್ತೆ. ಅದರಲ್ಲೊಂದು 1-2 ಗಂಟೆ ಭಾರಿ ಕೋಲ್ಡ್ ಇದ್ದಾಗ ಟೆಂಪ್ರೇಚರ್ ಡ್ರಾಪ್ ಆಗುತ್ತೆ. ಮತ್ತು ಇದರ ನೀರು ಯಾವುದೇ ಕಾರಣಕ್ಕೂ ಬಿಸಿ ನೀರು ತಣ್ಣೀರು ಮಿಕ್ಸಪ್ ಆಗೋಲ್ಲ. ಕಂಟಿನ್ಯೂಸ್ ಆಗಿ ನಿಮಗೆ ಹಾಟ್ ವಾಟರ್ ಸಿಗ್ತಾ ಹೋಗುತ್ತೆ. ಕಂಪ್ಲೀಟ್ ಇದು ಕಸ್ಟಮೈಸ್ ಡಿಸೈನು. ಇದು ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗು. ಕಳಸ ಕೈಮರದಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಬೋದು, ಅಥವಾ ನೀವು ಡೈರೆಕ್ಟ್ ಬಂದು ನೋಡಿಬಿಟ್ಟು ಬೇಕಾದ್ರೆ ಬಾಯ್ಲರ್ ತೊಗೊಂಡೋಗ್ಬೋದು.